ನಾನು ಮಾತಾಡುತ್ತಾ ನಮ್ಮ ರಾಷ್ಟ್ರ ವ್ಯಾಪ್ತಿಯಲ್ಲಿರುವ AIOCD ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಫಿಸಿಸಿಸ್ಟ್ ಅಸೋಸಿಯೇಷನ್ ಇದು ಕೇಂದ್ರ ದೆಹಲಿಯಲ್ಲಿರುತ್ತೆ. ಇದರ ಅಂಗಸಂಸ್ಥೆಗಳು ನಾವು ಕರ್ನಾಟಕದ KPD ಅಂತ ಇನ್ನೊಂದಿದೆ, ಅದರ ಅಂಗಸಂಸ್ಥೆ ನಾವು VDPRDA ಅಂದರೆ ವಿಜಯಪುರ ಫಾರ್ಮಾ ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ಆರ್ಗನೈಸೇಷನ್ ಡಿಸ್ಟ್ರಿಕ್ಟ್ ಆರ್ಗನೈಸೇಷನ್. ಇದೇ ದಿನಾಂಕ 20ರಂದು ರಾಷ್ಟ್ರ ವ್ಯಾಪ್ತಿಯಲ್ಲಿ ಬಂದು ಕರೆ ಮಾಡಿದಾಗಿದೆ. AIOCD ಅಂತ ಕರೆ ನೀಡಿದ್ದು ಔಷಧ ವ್ಯಾಪಾರಿಗಳ ಮುಷ್ಕರಕ್ಕೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣ ಬೆಂಬಲ ನಾವು ಕೊಡ್ತಾ ಇದ್ದೀವಿ, ಬೆಂಬಲವನ್ನು ಸೂಚಿಸುತ್ತೇವೆ. ಹಾಗೂ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಅಂದರೆ ಕಳೆದ 3 ಸಲ ನಾವು ಸ್ಟ್ರೈಕ್ ಮಾಡಿದಾಗ ಯಾವುದೂ ಅನುಕೂಲ ಆಗಲಿಲ್ಲ, ಸ್ಟ್ರೈಕ್ನಿಂದ ಯಾವುದೂ ನಮ್ಗೆ ಇದು ಆಗಲಿಲ್ಲ. ಅದು ರೋಗಿಗಳಿಗೆ ಮತ್ತು ಗ್ರಾಹಕರಿಗೆ ತೊಂದರೆ ಆಯಿತು, ಬಟ್ ಯಾವುದೂ ಆಗಲ್ಲ. ಈ ಸಲ ಮಾಡಿದ್ವಿ ನಾವು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಬಾರ್ದಂತ ನಿರ್ಣಯ ತಗೊಂಡು ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ರೋಗಿ ಯಾವುದೇ ತೊಂದರೆ ಆಗದಂತೆ ವೃತ್ತಿ ಸೇವೆಯಿಂದ ನಿರಂತರ ಸೇವೆ ಸಲ್ಲಿಸ್ತೀವಿ ನಾವು. ಹಾಗೂ ಮುಷ್ಕರಕ್ಕೆ ಬೆಂಬಲ ಸೂಚಿಸುತ್ತಾ ಸಂಘದ ಬಿಜಾಪುರ ಜಿಲ್ಲಾ ಸಂಘದ ವತಿಯಿಂದ ಎಲ್ಲ ವ್ಯಾಪಾರಿಗಳು ಆ ದಿನ ಅಂದರೆ 20ನೇ ತಾರೀಕಿನ ಕೈ ಕಪ್ಪು ಬಟ್ಟೆ ಧರಿಸಿ ನಾವು ವ್ಯಾಪಾರ ಮಾಡುತ್ತೀವಿ. ಯಾವುದೇ ರೋಗಿಗೆ ಹಾಗೂ ವ್ಯಾಪಾರಿಗಳಿಗೆ ಗ್ರಾಹಕರಿಗೆ ತೊಂದರೆ ಆಗಬೇಕಂತ ಮಾಡಿದೀವಿ ನಾವು. ಹಾಗೂ ಔಷಧ ವ್ಯಾಪಾರಿಗಳು ಹಲವಾರು ವರ್ಷಗಳು ನಮ್ಮ ಬೇಡಿಕೆ ನಡ್ತಾನೆ ಇದ್ದಾವೆ. ಈ ಸ್ಟ್ರೈಕ್ನಿಂದ ಆಗಂಗಿಲ್ಲ ಅಂತೇಳಿ ನಾವು ಅಂಗಡಿ ಮುಗ್ಗಟ್ಟು ಓಪನ್ ಮಾಡಿಕೊಂಡು ಕೂತಿದ್ದೀವಿ. ಮತ್ತು ರಾಜ್ಯದಾಗ ನಾವು ಜಿಲ್ಲೆಯಿಂದ ಒಟ್ಟು ರಾಜ್ಯದಿಂದ 1470 ಕೆಮಿಸ್ಟ್ ಇದ್ದೀವಿ. ನಾವು ಜಿಲ್ಲೆಯಿಂದ 470 ಕೆಮಿಸ್ಟ್ ಇದ್ದೀವಿ. ಮತ್ತು ರಾಷ್ಟ್ರದಿಂದ 30,000 ಕೆಮಿಸ್ಟ್ ಇದ್ದೀವಿ. ಇದಕ್ಕೆ ನಾವು ಸರ್ಕಾರಕ್ಕೆ ಇಷ್ಟೇ ಹೇಳೋದು, ನಾವು ಇದು ಯಾವುದೇ ಸ್ಟ್ರೈಕ್ ಮಾಡದೆ ನಾವು ಬೆಂಬಲ ಕೊಡ್ತೀವಿ. ನಮಗೆ ಸಹಕಾರ ಮಾಡಬೇಕು, ಪತ್ರಿಕೆ ಮಾಧ್ಯಮದಿಂದ ಸ್ವಲ್ಪ ಬಗೆಹರಿಬೇಕು. ಯಾಕೆ ಆನ್ಲೈನ್ ಇದರಿಂದ ನಮ್ಮ ವೃತ್ತಿ ಜೀವನಕ್ಕೆ ತೊಂದರೆ ಭಾಳ ಆಗ್ತದೆ ಅಂತೇಳಿ ನಾನು ಇದು ಹೇಳ್ತೀನಿ. ಮುಂದಿನ ವಿವರಣೆಯನ್ನು ನಮ್ಮ ಸಿದ್ದು ಬ್ರದರ್ ಮುಷ್ಕರದ ಕುರಿತಾದ ವರದಿ ಮುಖ್ಯಾಂಶಗಳು ಹಾಗೂ ಮುಷ್ಕರ ಬೆಂಬಲ ಸೂಚಿ ಮುಷ್ಕರಕ್ಕೆ ಭಾಗವಹಿಸದೇ ಇರುವ ಕುರಿತು ಅಖಿಲ ಭಾರತ ರಸಾಯನಶಾಸ್ತ್ರಜ್ಞರು ಮತ್ತು ರೋಗ ನಿರೋಧಕ ಸಂಘ AIOCD 2020 ಮೇ 20ರಂದು ದೇಶವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದೆ. ಸಾಂಪ್ರದಾಯಿಕ ಮೆಡಿಕಲ್ಗಳ ಶಾಪ್ಗಳಿಗೆ ತೊಂದರೆ ಉಂಟು ಮಾಡುತ್ತಿರುವ ಈ ಕೆಳಗಿನ ಪ್ರಮುಖ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಆನ್ಲೈನ್ ಔಷಧ ಮಾರಾಟ ಹಾಗೂ ಕ್ವಿಕ್ ಕಾಮರ್ಸ್ ತ್ವರಿತ ವಿತರಣಾ ಆ್ಯಪ್ಗಳ ಹಾವಳಿ ಬೆಂಬಲಿಸ್ತೀವಿ. ಯಾವ ರೀತಿ ಬೆಂಬಲಿಸ್ತೀವಿ ಅಂದ್ರೆ, ಕಪ್ಪು ಬಟ್ಟೆಯನ್ನ ತೋಳಿ ಕಟ್ಕೊಂಡು ನಮ್ಮ ವ್ಯಾಪಾರ ಯಾವ ರೀತಿ ಸೇವೆಯನ್ನು ನಿರಂತರವಾಗಿ ಇರುತ್ತೆ, ಬಂದ್ ಮಾಡೋದಿಲ್ಲ. ಬಂದ್ ಮಾಡದೆ ಅದನ್ನ ಸೇವೆಯನ್ನು ಸಲ್ಲಿಸ್ತೀವಿ, ರೋಗಿಗಳಿಗೆ ಯಾವುದೇ ತೊಂದರೆ ಆಗದೆ. ಈ ನಮ್ಮ ಮುಖ್ಯ ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರೆ DSR 720 ಈ ಪ್ರಕಾರ ಆನ್ಲೈನ್ ಔಷಧ ಮಾರಾಟಕ್ಕೆ ಒಂದು ಕಾಯ್ದೆ ಬಂತು. ಕೋವಿಡ್-19 ಒಂದು ತ್ವರಿತವನ್ನು ಕಾಯ್ದೆಯನ್ನು ಪಾಸ್ ಮಾಡ್ತಾರೆ. ಆ ಕಾಯ್ದೆ ಯಾವ ತರ ಪಾಸ್ ಮಾಡಿದ್ರಪ್ಪ ಅಂತಂದ್ರೆ ಎಮರ್ಜೆನ್ಸಿ ಆಕ್ಟ್ ಒಳಗೆ ಮಾಡಿದ್ರು. ಆ ಎಮರ್ಜೆನ್ಸಿ ಆಕ್ಟ್ ಒಳಗೆ ಯಾವ ತರ ಇರ್ಬೇಕಪ್ಪ ಅಂತಂದ್ರೆ ಅವರು ಎಲಿಜಿಬಿಲಿಟಿ ಆನ್ ಇಂಡಿವಿಜುವಲ್ಸ್, ಮತ್ತೆ ಸೆಕೆಂಡ್ ಪ್ರಿಸ್ಕ್ರಿಪ್ಷನ್ ರಿಕ್ವೈರ್ಡ್ಸ್, ಮತ್ತೆ ಜಿಯೋಗ್ರಫಿಕಲಿ ರೆಸ್ಟ್ರಿಕ್ಷನ್ ಕೊಟ್ಟು ವ್ಯಾಲಿಡಿಟಿ ಅಂಡ್ ಟೈಮ್ಲೈನ್ಸ್ ಅಂತ ಇವು 4 ಅಂಶಗಳನ್ನ ಯಾವುದೇ ಪರಿಪಾಲನೆ ಇಲ್ಲದೆ ಎಕ್ಕಿಲ್ಲದೆ ಯಾವುದೋ ಒಂದು ಮಧ್ಯಪ್ರದೇಶ ಅಥವಾ ಉತ್ತರ ಪ್ರದೇಶದಿಂದನೂ ಒಂದು ಮಾರಾಟ ಬರ್ತಾ ಇದೆ. ಅದಕ್ಕೆ ಸ್ಪೂರಿಯಸ್ ಡ್ರಗ್ಸ್ ಕೂಡ ಸಪ್ಲೈ ಆಗುತ್ತೆ. ಅದ್ರ ಮೇಲೆ ಆರೋಗ್ಯ ದೃಷ್ಟಿಯಿಂದ ಸಾಮಾಜಿಕವಾಗಿ ನಮ್ಮ ಏನಪ್ಪಾ ಅಂತಂದ್ರೆ ಆನ್ಲೈನ್ ವ್ಯವಸ್ಥೆಯನ್ನು ಬಂದ್ ಮಾಡ್ಬೇಕು ಅಂತ ಹೇಳಿ ಕಂಪ್ಲೀಟ್. ಆದ್ರೆ ಲೋಕಲ್ ಅಲ್ಲಿ ಕೆಲವೊಂದು ಸಪ್ಲೈಸ್, ಡೋರ್ ಸ್ಟೆಪ್ ಸಪ್ಲೈಸ್ ಲೋಕಲ್ ದಿಂದ ಆಗ್ಲಿ, ಅದ್ರಾಗ ಏನು ಸಾಧ್ಯತೆ ಬಾಧ್ಯತೆಗಳು ಏನಪ್ಪಾ ಅಂತಂದ್ರೆ ಜಾಸ್ತಿ ಬರ್ತವೆ. ಯಾಕಂದ್ರೆ ಎಲ್ಲೋ ಒಂದು ಮೂಲಕ ಕೂತಿರ್ತಾರೆ, ಇಲ್ಲಿ ಫಾರ್ಮಾಸಿಸ್ಟ್ ಇರ್ತಾನೆ ಗೊತ್ತಿಲ್ಲ, ಫಾರ್ಮಾಸಿಸ್ಟ್ ಇರೋದೇ ಇರಬಹುದು, ಅದನ್ನ ಅವ್ರು ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಒಳಗೆ ಯಾವುದೇ ವ್ಯವಸ್ಥೆ ಇರಲ್ಲ. ಈ ಕೆಲವೊಂದು ಡ್ರಗ್ಸ್ ಗಳನ್ನ ಇಂತಿಷ್ಟೇ ಡಿಗ್ರಿ ಇದ್ರೊಳಗೆ ಸಪ್ಲೈ ಮಾಡ್ಬೇಕಂತ ಇರುತ್ತೆ. ಅವು ಯಾವುದು ಇದು ಇರಂಗಿಲ್ಲ, ಬಾಧ್ಯತೆಗಳಿರಂಗಿಲ್ಲ. ಅದಕ್ಕಾಗಿ ನಾವು ಅದು ಆನ್ಲೈನ್ ಅನ್ನ ಆದಷ್ಟು ಬಂದ್ ಮಾಡ್ಬೇಕಂತಂದು ನಾವು ವಿನಂತಿ ಮಾಡ್ಕೊಳ್ತೇವೆ. ಇದನ್ನ 2014ರಲ್ಲಿ ಹಾಗೂ ಮತ್ತು 2015ರಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿಗೆ ಹೋಗಿ ಅದ್ರ
ವಿವರಣೆಯನ್ನು ಕೊಟ್ಟಿದ್ದೀವಿ. ಶ್ರೀಯುತ ಜೆ.ಪಿ. ನಡ್ಡಾಜಿ ಅವರು ಹಾಗೂ ರವಿಶಂಕರ್ ಜಿ ಅವರು IT ಮಿನಿಸ್ಟರ್ ಅವರಿಗೆ ಹಾಗೂ ಅನಂತ್ ಕುಮಾರ್ ಅವರಿಗೆ ಆ ವೇಳೆ KPRD ಸಂಸ್ಥೆಯಿಂದ ವಿವರಣೆಯನ್ನು ಕೊಟ್ಟಿದ್ದೀವಿ. ಯಾಕೆ ಬಂದ್ ಮಾಡಬೇಕು, ಅದರಿಂದ ತೊಂದರೆ ಏನಾಗ್ತದೆ, ಮತ್ತೆ ಮುಂಬರುವ ದುಷ್ಪರಿಣಾಮಗಳು ಏನದ. ಈಗ ಆಲ್ರೆಡಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 1470 ಮೆಡಿಕಲ್ ಶಾಪ್ಸ್ ಅಂಡ್ ರಿಟೇಲ್ಸ್ ಅಂಡ್ ಹೋಲ್ಸೇಲ್ಸ್ ಇದೆ. 480 ಸಿಟಿ ಒಳಗಿದೆ. ಇದರಿಂದ ಸುಮಾರು ಕನಿಷ್ಠ 14,000 ಕುಟುಂಬಗಳ ನಿರ್ವಹಣೆ ಆಗ್ತವೆ. ಮುಂದಿನ ದಿನದಲ್ಲಿ ಆನ್ಲೈನ್ ಮಾಡೋದ್ರಿಂದ ಎಲ್ಲ ನಿರುದ್ಯೋಗ ಸಮಸ್ಯೆನೂ ಹೆಚ್ಚಾಗುತ್ತೆ ಮತ್ತು ಸ್ಪೂರಿಯಸ್ ಡ್ರಗ್ಸ್ ಸಪ್ಲೈನು ಜಾಸ್ತಿ ಆಗುತ್ತೆ. ಸಾರ್ವಜನಿಕ ಇದನ್ನ ಸಾರ್ವಜನಿಕ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಆನ್ಲೈನ್ ಇಲ್ಲದಲ್ಲಿ ನೀವು ಎಷ್ಟು ಆರ್ಡರ್ ಮಾಡಿರ್ತೀರಿ ಅಷ್ಟೇ ಇರ್ತದೆ. ಬಟ್ ಡೋಸೇಜ್ ಅಂತ ಒಂದು ಪದ್ಧತಿ ಇದೆ. ಈಗ ಶೆಡ್ಯೂಲ್ H ಅಂತ ಡ್ರಗ್ಸ್ ಅನ್ನ ಹೆಕ್ಕಿಲ್ಲದೆ ಅವ್ರು ಸಪ್ಲೈ ಮಾಡ್ತಾರೆ. ನಿಮ್ಮಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಅವರು ಒಂದು ಫರ್ಜಿ ಪ್ರಿಸ್ಕ್ರಿಪ್ಷನ್ ಕ್ರಿಯೇಟ್ ಮಾಡ್ತಾರೆ, ಮಾಡಿ ಅದನ್ನ ಪ್ರಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡ್ತಾರೆ. ಹಿಂಗಾಗಿ ಅದನ್ನ ಹೇಳ್ತಾರೆ. ಸಾರ್ವಜನಿಕರಿಗೆ ಸ್ಪೂರಿಯಸ್ ಡ್ರಗ್ಸ್ ಸಪ್ಲೈ ಆಗುತ್ತೆ. ಕಾನೂನಿನ ಅಡಿಯಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ನಾವು ಎಲ್ಲಿಯೂ ಬೇಡ ಅಂದಿಲ್ಲ. ಡೋರ್ ಸ್ಟೆಪ್ ಡೆಲಿವರಿ ಅಂದ್ರೆ ಏನು, ರಿಸ್ಟ್ರಿಕ್ಟೆಡ್ ಏರಿಯಾ ಅಂದ್ರೆ ವಿದಿನ್ ದಿ ರೆವಿನ್ಯೂ ಡಿಸ್ಟ್ರಿಕ್ಟ್ಸ್, ಆ ಡಿಸ್ಟ್ರಿಕ್ಟ್ ಒಳಗೆ ನೀವು ಎಲ್ಲಿನೂ ಸಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ. ಕಾನೂನ್ದಾಗ ಏನಂದ್ರೆ ಲೈಸೆನ್ಸ್ ಎಲ್ಲಿ ಕೊಟ್ಟಿದ್ರೆ ಅಲ್ಲೇ ಸಪ್ಲೈ ಮಾಡ್ಬೇಕಂತೀವಿ. ಅವ್ರು ಸಪ್ಲೈ ಮಾಡ್ತಾರೆ, ಅದು ಕಾನೂನ್ದಾಗ. ಇಲ್ಲ ಅದನ್ನ ನಾವು ಹೇಳ್ತಾ ಇದ್ದೀವಿ ಸರ್. ವಿದಿನ್ ದ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ ಸರ್. ವಿದಿನ್ ಡಿಸ್ಟ್ರಿಕ್ಟ್ ಅವ್ರು ಸಪ್ಲೈ ಇದನ್ನ ತುರ್ತು ನಿರ್ವಹಣಾ ಪರಿಸ್ಥಿತಿ ಸಲುವಾಗಿ ಕೊಟ್ಟಿದ್ದು ಆನ್ಲೈನ್. ಅದನ್ನ ಹೇಳ್ತಾ ಇದ್ದೀವಿ ಸರ್. ನಾವು 2014 ಮತ್ತು 2015ರಲ್ಲಿ ಭೇಟಿಯಾಗಿ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀವಿ. ಮುಂದೆ ಕೋವಿಡ್ ನಂತರ ಕೂಡ ವಿವರಣೆ ಕೊಟ್ಟಿದ್ದೀವಿ. ಈಗ ಮಾತುಕತೆ ಕೆಲವೊಂದು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ, ಇನ್ನೂ ಕೆಲವೊಂದು ಮಾತುಕತೆಯಲ್ಲಿದೆ. ಅದರ ಬಗ್ಗೆ ಸೂಕ್ತವಾದ ಪರಿಹಾರನ ಕಲ್ಕೋತೀವಿ ಹೇಳಿದ್ದಾರೆ ಭರವಸೆಯೊಂದಿಗೆ. ಅದಕ್ಕೆ ನಾವು ಇವತ್ತಿನ ಹೋರಾಟಕ್ಕೆ ನೈತಿಕ ಬೆಂಬಲ ಕೊಟ್ಟು ಹಾಗೂ ಬಂದ್ ಮಾಡದೆ ಯಾವುದೇ ರೋಗಿಗಳಿಗೆ ತೊಂದರೆ ಆಗದೆ ರೀತಿ ನೋಡ್ಕೋಬೇಕಂತಂದು ಮನವಿ ಮಾಡಿ ಬಿಜಾಪುರ ಜಿಲ್ಲಾ ಔಷಧ ವ್ಯಾಪಾರಸ್ಥ ಸಂಘದ ವತಿಯಿಂದ ಬಂಧವನ್ನು ಮಾಡೋದಿಲ್ಲ ಅಂತ ನಾವು ಘೋಷಣೆ ಮಾಡ್ತೀವಿ.